ರಾಜ್ಯಸಭೆ ಹೈಕಮಾಂಡ್ ಇವತ್ತು ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಂಬಳಿ ಶಾಸಕ ಗಣೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಮಾತಾಡುವ ಸಂದರ್ಭದಲ್ಲಿ ಇವತ್ತು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಒಂದು ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಆದರೂ ಸರಿ ಅಥವಾ ಸಂಪುಟ ಪುನರಚನೆ ಆದರೂ ಸರಿ, ಎರಡರಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಕಂಬಳಿ ಗಣೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮಾಡುತ್ತೆ, ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಮಾಡಲೇಬೇಕು, ಸಾಕಷ್ಟು ಗೊಂದಲ ಇದೆ ರಾಜ್ಯದಲ್ಲಿ ಅಂತಹ ಮಾತಾಡಿದ್ದಾರೆ. ಶಾಸಕರಾಗಿರ್ತಕ್ಕಂತಹ ಗಣೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಾಯಕತ್ವದ ವಿಚಾರ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಾತುಕತೆಯನ್ನು ಮಾಡ್ತಾ ಇದೆ. ಅಂತಿಮವಾದಂಥ ತೀರ್ಮಾನಗಳಾಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಸರ್. ಎಲ್ಲರೂ ಭಾಳಷ್ಟು ಏನು ಇವಾಗ 2 ಬಾರಿ 3 ಬಾರಿ ಆದಂಥ ಶಾಸಕರಿದ್ದಾರೆ. ಎಲ್ಲರಿಗೂ ಕೂಡ ಆಸೆ ಇರ್ತೈತಿ ಒಂದು ಹೊಸ ಬದಲಾವಣೆ. ಅಂದರೆ ಕೆಲವೊಂದು ಚೇಂಜಸ್, ಅಂದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆ ಫೈನಲ್ ಆಗಿರ್ತೀವಿ, ಅದ್ರಾಗೇನು ಬೇರೆ ಮಾತಿಲ್ಲ. ಒಂದು ಸ್ವಲ್ಪ ಬೇರೆ ಒಂದು ಸ್ವಲ್ಪ ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದಂತ ನನ್ನ ಭಾವನೆ. ಸಚಿವ ಸಂಪುಟ ಪುನರ್ರಚನೆ ಹಾಗೆ ಆಗುತ್ತೆ ಅನ್ನುವಂಥದ್ದು ಒಂದು ನಿರ್ಧಾರಗಳಿದ್ದಾವೆ. ಆದರೆ ನಾಯಕತ್ವದ ವಿಚಾರ ಸಾಕಷ್ಟು ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಸುದೀರ್ಘ 4 ಅವರ್ ಮೀಟಿಂಗ್ ನಡೆದಿದೆ ಸರ್. ಇವಾಗ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗ್ತೈತಿ ಅದು ಫೈನಲ್ ಮಾಡ್ಬೇಕಾಗ್ತೈತಿ. ನಾಯಕತ್ವ ಏನು ಡಿಸೈಡ್ ಮಾಡೋದು ಹೈಕಮಾಂಡ್ ಏನು ಡಿಸೈಡ್ ಮಾಡ್ತೈತೆ ಎಲ್ಲ. ಇವತ್ತೇನು 136 ಜನ 37 ಜನ ಏನಿದ್ದೀವಿ ಎಲ್ಲ ಶಾಸಕರು ನಾವು ಬದ್ಧವಾಗಿರ್ತೀವಿ, ಅದ್ರಿಗೇನು ಬೇರೆ ಮಾತಿಲ್ಲ. ಅಲ್ಲ, ನಿಮ್ಮ ನಿರೀಕ್ಷೆಗಳೇನಿದ್ದಾವೆ ಅಂತ ಸರ್? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾವ ತೆಗೆದುಕೊಂಡ್ರೆ ಬೆಟರ್ ಅನಿಸುತ್ತೆ ಅಂತ ಗೊಂದಲ ಇದೆ. ಗೊಂದಲ ನೋಡ್ರಿ, ನಾನು ಹೇಳಿದಿಷ್ಟೇ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಭಾಳ ದೊಡ್ಡ ವಿಚಾರ ಆಗ್ತೈತಿ. ಹಾಗಾಗಿ ನಾನು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ, ಪಾರ್ಟಿ ಏನು ಡಿಸೈಡ್ ಮಾಡ್ತೈತಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ರಿ, ಈಗ ಕೇಳ್ತೀರಾ ಸಚಿವ ಸ್ಥಾನನ ಅಂತ? 100%. ಇವಾಗ 2 ಹೋಗಿದ್ದಾವೆ ನಮ್ಮ ನಾಗೇಂದ್ರಣ್ಣ ಮತ್ತು ರಾಜಣ್ಣ ಅವರು ಹಿರಿಯರಿದ್ದಾರೆ. ಅವ್ರಿಗೆ ಕೊಟ್ಟರೆ ಏನು ತೊಂದರೆ ಏನಿಲ್ಲ. ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಹೊಸಬ್ರಿಗೆ ಅವಕಾಶ ಕೊಡ್ಬೇಕಂದ್ರೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀವಿ. ಹಂಗಾಗಿ ಕೊಟ್ಟರೆ ಒಂದು ಹೊಸ, ಅಂದರೆ ವಿಭಿನ್ನವಾಗಿ ಒಂದು ಹೊಸ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಎಳೆದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ನಿರೀಕ್ಷೆ ಇದೆ. ಇನ್ನೊಂದು ತಿಂಗಳು ಹೋಗ್ಬೋದು ಮುಂದೆ. ಯಾವುದು ಇದೆ ಅಂದರೆ ಇದು ಏನು ಇವಾಗ ನಮ್ಮ ರಾಜ್ಯ ಇವತ್ತೇನು ಡಿಸೈಡ್ ಆಗ್ತೈತಿ ಮುಂದೆ ಇದೇನು ರಾಜ್ಯಸಭಾ ಇದ್ರದ್ದೇನು ಚುನಾವಣೆ ಐತಿ ಅದನ್ನಾದ್ಮೇಲೆ ಮಾಡ್ಬೋದು ಅಂತ ನಮ್ಮ ನಿರೀಕ್ಷೆ. ಬದಲಾವಣೆ ಆಗುವ ಸಾಧ್ಯತೆಗಳಿದ್ದಾವೆ. ಬದಲಾವಣೆ ಆಗೋ ಚಾನ್ಸಸ್ ಅಂದರೆ ಹೈಕಮಾಂಡೇ ಡಿಸೈಡ್, ಅದಕ್ಕೇನು ಬದಲಾವಣೆ ಮಾಡೋದು ಬಿಡೋದು. ಇದಿಷ್ಟು ಶಾಸಕರಾದಂಥ ಕಂಬಳಿ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್, ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಸಭೆ ಹೈಕಮಾಂಡ್ ಇವತ್ತು ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಂಬಳಿ ಶಾಸಕ ಗಣೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಮಾತಾಡುವ ಸಂದರ್ಭದಲ್ಲಿ ಇವತ್ತು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಒಂದು ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಆದರೂ ಸರಿ ಅಥವಾ ಸಂಪುಟ ಪುನರಚನೆ ಆದರೂ ಸರಿ, ಎರಡರಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಕಂಬಳಿ ಗಣೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮಾಡುತ್ತೆ, ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಮಾಡಲೇಬೇಕು, ಸಾಕಷ್ಟು ಗೊಂದಲ ಇದೆ ರಾಜ್ಯದಲ್ಲಿ ಅಂತಹ ಮಾತಾಡಿದ್ದಾರೆ. ಶಾಸಕರಾಗಿರ್ತಕ್ಕಂತಹ ಗಣೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಾಯಕತ್ವದ ವಿಚಾರ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಾತುಕತೆಯನ್ನು ಮಾಡ್ತಾ ಇದೆ. ಅಂತಿಮವಾದಂಥ ತೀರ್ಮಾನಗಳಾಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಸರ್. ಎಲ್ಲರೂ ಭಾಳಷ್ಟು ಏನು ಇವಾಗ 2 ಬಾರಿ 3 ಬಾರಿ ಆದಂಥ ಶಾಸಕರಿದ್ದಾರೆ. ಎಲ್ಲರಿಗೂ ಕೂಡ ಆಸೆ ಇರ್ತೈತಿ ಒಂದು ಹೊಸ ಬದಲಾವಣೆ. ಅಂದರೆ ಕೆಲವೊಂದು ಚೇಂಜಸ್, ಅಂದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆ ಫೈನಲ್ ಆಗಿರ್ತೀವಿ, ಅದ್ರಾಗೇನು ಬೇರೆ ಮಾತಿಲ್ಲ. ಒಂದು ಸ್ವಲ್ಪ ಬೇರೆ ಒಂದು ಸ್ವಲ್ಪ ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದಂತ ನನ್ನ ಭಾವನೆ. ಸಚಿವ ಸಂಪುಟ ಪುನರ್ರಚನೆ ಹಾಗೆ ಆಗುತ್ತೆ ಅನ್ನುವಂಥದ್ದು ಒಂದು ನಿರ್ಧಾರಗಳಿದ್ದಾವೆ. ಆದರೆ ನಾಯಕತ್ವದ ವಿಚಾರ ಸಾಕಷ್ಟು ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಸುದೀರ್ಘ 4 ಅವರ್ ಮೀಟಿಂಗ್ ನಡೆದಿದೆ ಸರ್. ಇವಾಗ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗ್ತೈತಿ ಅದು ಫೈನಲ್ ಮಾಡ್ಬೇಕಾಗ್ತೈತಿ. ನಾಯಕತ್ವ ಏನು ಡಿಸೈಡ್ ಮಾಡೋದು ಹೈಕಮಾಂಡ್ ಏನು ಡಿಸೈಡ್ ಮಾಡ್ತೈತೆ ಎಲ್ಲ. ಇವತ್ತೇನು 136 ಜನ 37 ಜನ ಏನಿದ್ದೀವಿ ಎಲ್ಲ ಶಾಸಕರು ನಾವು ಬದ್ಧವಾಗಿರ್ತೀವಿ, ಅದ್ರಿಗೇನು ಬೇರೆ ಮಾತಿಲ್ಲ. ಅಲ್ಲ, ನಿಮ್ಮ ನಿರೀಕ್ಷೆಗಳೇನಿದ್ದಾವೆ ಅಂತ ಸರ್? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾವ ತೆಗೆದುಕೊಂಡ್ರೆ ಬೆಟರ್ ಅನಿಸುತ್ತೆ ಅಂತ ಗೊಂದಲ ಇದೆ. ಗೊಂದಲ ನೋಡ್ರಿ, ನಾನು ಹೇಳಿದಿಷ್ಟೇ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಭಾಳ ದೊಡ್ಡ ವಿಚಾರ ಆಗ್ತೈತಿ. ಹಾಗಾಗಿ ನಾನು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ, ಪಾರ್ಟಿ ಏನು ಡಿಸೈಡ್ ಮಾಡ್ತೈತಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ರಿ, ಈಗ ಕೇಳ್ತೀರಾ ಸಚಿವ ಸ್ಥಾನನ ಅಂತ? 100%. ಇವಾಗ 2 ಹೋಗಿದ್ದಾವೆ ನಮ್ಮ ನಾಗೇಂದ್ರಣ್ಣ ಮತ್ತು ರಾಜಣ್ಣ ಅವರು ಹಿರಿಯರಿದ್ದಾರೆ. ಅವ್ರಿಗೆ ಕೊಟ್ಟರೆ ಏನು ತೊಂದರೆ ಏನಿಲ್ಲ. ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಹೊಸಬ್ರಿಗೆ ಅವಕಾಶ ಕೊಡ್ಬೇಕಂದ್ರೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀವಿ. ಹಂಗಾಗಿ ಕೊಟ್ಟರೆ ಒಂದು ಹೊಸ, ಅಂದರೆ ವಿಭಿನ್ನವಾಗಿ ಒಂದು ಹೊಸ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಎಳೆದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ನಿರೀಕ್ಷೆ ಇದೆ. ಇನ್ನೊಂದು ತಿಂಗಳು ಹೋಗ್ಬೋದು ಮುಂದೆ. ಯಾವುದು
ಇದೆ ಅಂದರೆ ಇದು ಏನು ಇವಾಗ ನಮ್ಮ ರಾಜ್ಯ ಇವತ್ತೇನು ಡಿಸೈಡ್ ಆಗ್ತೈತಿ ಮುಂದೆ ಇದೇನು ರಾಜ್ಯಸಭಾ ಇದ್ರದ್ದೇನು ಚುನಾವಣೆ ಐತಿ ಅದನ್ನಾದ್ಮೇಲೆ ಮಾಡ್ಬೋದು ಅಂತ ನಮ್ಮ ನಿರೀಕ್ಷೆ. ಬದಲಾವಣೆ ಆಗುವ ಸಾಧ್ಯತೆಗಳಿದಾವೆ. ಬದಲಾವಣೆ ಆಗೋ ಚಾನ್ಸಸ್ ಅಂದರೆ ಹೈಕಮಾಂಡೇ ಡಿಸೈಡ್ ಅದಕ್ಕೇನು ಬದಲಾವಣೆ ಮಾಡೋದು ಬಿಡೋದು. ಇದಿಷ್ಟು ಶಾಸಕರಾದಂಥ ಕಂಪ್ಲಿ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಸಭೆ ಹೈಕಮಾಂಡ್ ಇವತ್ತು ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಂಪ್ಲಿ ಶಾಸಕ ಗಣೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಮಾತಾಡುವ ಸಂದರ್ಭದಲ್ಲಿ ಇವತ್ತು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಒಂದು ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರ ಆದರೂ ಸರಿ ಅಥವಾ ಸಂಪುಟ ಪುನರ್ರಚನೆ ಆದರೂ ಸರಿ, ಎರಡರಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಕಂಪ್ಲಿ ಗಣೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮಾಡುತ್ತೆ, ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಮಾಡಲೇಬೇಕು, ಸಾಕಷ್ಟು ಗೊಂದಲ ಇದೆ ರಾಜ್ಯದಲ್ಲಿ ಅಂತ ಮಾತಾಡಿದ್ದಾರೆ. ಶಾಸಕರಾಗಿರ್ತಕ್ಕಂತಹ ಗಣೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಾಯಕತ್ವದ ವಿಚಾರ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಾತುಕತೆಯನ್ನು ಮಾಡ್ತಾ ಇದೆ. ಅಂತಿಮವಾದಂಥ ತೀರ್ಮಾನಗಳು ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಸರ್. ಎಲ್ಲರೂ ಭಾಳಷ್ಟು ಏನು ಇವಾಗ 2 ಬಾರಿ 3 ಬಾರಿ ಆದಂಥ ಶಾಸಕರಿದ್ದಾರೆ. ಎಲ್ಲರಿಗೂ ಕೂಡ ಆಸೆ ಇರ್ತೈತಿ ಒಂದು ಹೊಸ ಬದಲಾವಣೆ. ಅಂದರೆ ಕೆಲವೊಂದು ಚೇಂಜಸ್, ಅಂದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದಕ್ಕೆ ಫೈನಲ್ ಆಗಿರ್ತೀವಿ, ಅದ್ರಾಗೇನು ಬೇರೆ ಮಾತಿಲ್ಲ. ಒಂದು ಸ್ವಲ್ಪ ಬೇರೆ ಒಂದು ಸ್ವಲ್ಪ ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದಂತ ನನ್ನ ಭಾವನೆ. ಸಚಿವ ಸಂಪುಟ ಪುನರ್ರಚನೆ ಹಾಗೆ ಆಗುತ್ತೆ ಅನ್ನುವಂಥದ್ದು ಒಂದು ನಿರ್ಧಾರಗಳಿದ್ದಾವೆ. ಆದರೆ ನಾಯಕತ್ವದ ವಿಚಾರ ಸಾಕಷ್ಟು ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಸುದೀರ್ಘ 4 ಅವರ್ ಮೀಟಿಂಗ್ ನಡೆದಿದೆ ಸರ್. ಇವಾಗ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗ್ತೈತಿ ಅದು ಫೈನಲ್ ಮಾಡ್ಬೇಕಾಗ್ತೈತಿ. ನಾಯಕತ್ವ ಏನು ಡಿಸೈಡ್ ಮಾಡೋದು ಹೈಕಮಾಂಡ್ ಏನು ಡಿಸೈಡ್ ಮಾಡ್ತೈತೆ ಎಲ್ಲ. ಇವತ್ತೇನು 136 ಜನ 37 ಜನ ಏನಿದ್ದೀವಿ ಎಲ್ಲ ಶಾಸಕರು ನಾವು ಬದ್ಧವಾಗಿರ್ತೀವಿ, ಅದ್ರಿಗೇನು ಬೇರೆ ಮಾತಿಲ್ಲ. ಅಲ್ಲ, ನಿಮ್ಮ ನಿರೀಕ್ಷೆಗಳೇನಿದ್ದಾವೆ ಅಂತ ಸರ್? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾವ ತೆಗೆದುಕೊಂಡ್ರೆ ಬೆಟರ್ ಅನಿಸುತ್ತೆ ಅಂತ ಗೊಂದಲ ಇದೆ. ಗೊಂದಲ ನೋಡ್ರಿ, ನಾನು ಹೇಳಿದಿಷ್ಟೇ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಭಾಳ ದೊಡ್ಡ ವಿಚಾರ ಆಗ್ತೈತಿ. ಹಾಗಾಗಿ ನಾನು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ, ಪಾರ್ಟಿ ಏನು ಡಿಸೈಡ್ ಮಾಡ್ತೈತಿ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಆಗಿದ್ರಿ, ಈಗ ಕೇಳ್ತೀರಾ ಸಚಿವ ಸ್ಥಾನನ ಅಂತ? 100%. ಇವಾಗ 2 ಹೋಗಿದ್ದಾವೆ ನಮ್ಮ ಯಾರು ನಮ್ಮ ನಾಗೇಂದ್ರಣ್ಣ ಮತ್ತು ರಾಜಣ್ಣ ಅವರು ಹಿರಿಯರಿದ್ದಾರೆ. ಅವ್ರಿಗೆ ಕೊಟ್ಟರೆ ಏನು ತೊಂದರೆ ಏನಿಲ್ಲ. ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಹೊಸಬ್ರಿಗೆ ಅವಕಾಶ ಕೊಡ್ಬೇಕಂದ್ರೆ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀವಿ. ಹಂಗಾಗಿ ಕೊಟ್ಟರೆ ಒಂದು ಹೊಸ, ಅಂದರೆ ವಿಭಿನ್ನವಾಗಿ ಒಂದು ಹೊಸ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಎಳೆದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ನಿರೀಕ್ಷೆ ಇದೆ. ಇನ್ನೊಂದು ತಿಂಗಳು ಹೋಗ್ಬೋದು ಮುಂದೆ. ಯಾವುದು ಇದೆ ಅಂದರೆ ಇದು ಏನು ಇವಾಗ ನಮ್ಮ ರಾಜ್ಯ ಇವತ್ತೇನು ಡಿಸೈಡ್ ಆಗ್ತೈತಿ ಮುಂದೆ ಇದೇನು ರಾಜ್ಯಸಭಾ ಇದ್ರದ್ದೇನು ಚುನಾವಣೆ ಐತಿ ಅದನ್ನಾದ್ಮೇಲೆ ಮಾಡ್ಬೋದು ಅಂತ ನಮ್ಮ ನಿರೀಕ್ಷೆ. ಬದಲಾವಣೆ ಆಗುವ ಸಾಧ್ಯತೆಗಳಿದಾವೆ. ಬದಲಾವಣೆ ಆಗೋ ಚಾನ್ಸಸ್ ಅಂದರೆ ಹೈಕಮಾಂಡೇ ಡಿಸೈಡ್ ಅದಕ್ಕೇನು ಬದಲಾವಣೆ ಮಾಡೋದು ಬಿಡೋದು. ಇದಿಷ್ಟು ಶಾಸಕರಾದಂಥ ಕಂಪ್ಲಿ ಗಣೇಶ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.